ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಎಲ್ಲಪ್ಪ ಹೊರಟಿದ್ದೀನಿ ಅಂದರೆ ಆ್ಯಕ್ಚುಲಿ ಇವತ್ತು ನನ್ನ ಕಾರ್ಗೆ ಫಾಗ್ ಲ್ಯಾಂಪ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಕಾರ್ ತೊಗೊಂಡು ಹತ್ತತ್ರ 2.5 years ಆಯಿತು. 2 years ಆಯಿತು. ನಾನು ಏನೂ ಅಪ್ಗ್ರೇಡ್ ಮಾಡಿಲ್ಲ ಗುರು ಕಾರ್ಗೆ. ಅದಕ್ಕೇ ಫಾಗ್ ಲ್ಯಾಂಪ್ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಂದು ಇರೋದು ವೈಟು ಪ್ರೊಜೆಕ್ಟ್ರು ಹೆಡ್ಲೈಟು. ಬೇರೆ ಎಲ್ಲೋ ಕಲರ್ ಏನಾರು ಹಾಕ್ಸ್ತು ಅಂದರೆ ಪ್ರಾಪರಾಗೆ ಚೆನ್ನಾಗಿ ಕಾಣಲ್ಲ ಗಾಡಿ ದೂರದಿಂದ ನೋಡ್ತು ಅಂದರೆ. ಅದಕ್ಕೇ ನಾನೇನಪ್ಪ ಮಾಡಿದ್ದೀನಿ ಅಂದರೆ ವೈಟ್ ಕಲರ್ದೇ ಹಾಕ್ಸ್ತಾ ಇದ್ದೀನಿ ಪ್ರೊಜೆಕ್ಟ್ರದ್ದು ಫಾಗ್ ಲ್ಯಾಂಪು. ಅದು ಬಂದು ನಿಮಗೆ ಪ್ರೈಸ್ ಎಲ್ಲ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ದೇರೇ ನೋಡಿ. ಇನ್ನು ಗಾಡಿಗೆ ಏನು ಕಾರ್ಗೆ ಅಪ್ಡೇಟ್ ಮಾಡಿಲ್ಲ ಗುರು. ಒಂದೇ ಒಂದು ಕೂಲಿಂಗ್ ಪೇಪರ್ ಹಾಕ್ಸಿದ್ದೀನಿ ಅಷ್ಟೇ. 50% ಕೂಲಿಂಗ್ ಪೇಪರ್ ಹಾಕ್ಸಿದ್ದೀನಿ. ಗಾಡಿನೂ ಮನೆ ಹತ್ರ ಇಲ್ಲ, ಅಪಾರ್ಟ್ಮೆಂಟಲ್ಲಿ ಗಾಡಿ ಹಾಕಿದ್ದೀನಿ. ಹೋಗಿ ಗಾಡಿ ತೊಗೊಂಡು ಜಯನಗರದಲ್ಲಿ ಆಲ್ಮೋಸ್ಟ್ ಕೇಳ್ಕೊಬಂದಿದ್ದೀರಿ. ಜಯನಗರದಲ್ಲಿ. ಇವಾಗ ಹೋಗಿ ಜಯನಗರದಲ್ಲಿ ಫ್ರೆಂಡ್ ಇದ್ದಾರೆ, ಸೊ ಅವ್ರನ್ನ ಪಿಕ್ ಮಾಡ್ಕೊಂಡು ಅಲ್ಲೇ ತಿಲಕ್ ನಗರದ ಹತ್ರನೇ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹಾಕ್ಸಿರೋದು ಅಂತ ಅಂದ್ಬಿಟ್ಟು. ನಿಮಗೆ ತೋರಿಸ್ತೀನಿ ನನ್ನ ಕಾರಲ್ಲಿ ಹೆಡ್ಲೈಟ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಆ ಕಾರಣಕ್ಕಾಗಿಯೇ ನಾನು ಪ್ರೊಜೆಕ್ಟ್ರು ಫಾಗ್ ಲ್ಯಾಂಪ್ನ ಇದನ್ನ ಪ್ರಿಫರ್ ಮಾಡ್ತಾ ಇರೋದು. ಯಾಕೆ ಅಂದರೆ ವೈಟ್ ಕಲರ್ ಹೆಡ್ಲೈಟ್ ಇಕ್ಕೊಂಬಿಟ್ಟು ಫಾಗ್ ಲ್ಯಾಂಪ್ ಬಂದ್ಬಿಟ್ಟು ಯೆಲ್ಲೋ ಕಲರ್ ಇಕ್ತು ಅಂದರೆ ಚೆನ್ನಾಗಿ ಕಾಣಲ್ಲ ಗುರು. ನಾನು ಹಾಕ್ತಾ ಇರೋದು ವೈಟ್ ಕಲರೇ, ಬಟ್ ಆದರೆ 3 ಕಲರ್ ಬರುತ್ತೆ ಫಾಗ್ ಲ್ಯಾಂಪಲ್ಲಿ. ಅದು ಪ್ರೈಸ್ ಬಂದು ನಿಮಗೆ ಎಲ್ಲ ಅಲ್ಲೇ ಹೇಳ್ತೀನಿ. ಏನು ಗುರು BMTC ಈ ಥರ ಹೊಗೆ ಬಿಡ್ಕೊ ಹೋಯ್ತವನೆ. ಓಕೆ ಬನ್ನಿ, ನಿಮಗೆ ಕಾರ್ ಹತ್ರ ಸಿಗ್ತೀನಿ. ಕಾರ್ ಬಂದ್ಬಿಟ್ಟು ಆ ಎಂಡ್ ಹತ್ರ ಇದೆ ಬ್ಲೂ ಕಲರು. ಓಕೆ ನೋಡಿ, ಇವಾಗ ಕೀ ಆನ್ ಮಾಡೋಣ. ಫಾಗ್ ಲೈಟ್ನ ಹಾಕ್ಸೋಣ, ತೋರಿಸ್ತೀನಿ ನಿಮಗೆ. ಫೋನ್ಗೆ ಸ್ವಿಚ್ ಆಗಿಬಿಡ್ತೀನಿ ಗುರು. ಸೊ ಇದರಲ್ಲೇ ಹೆಂಗೆ ಪ್ರಾಪರಾಗೆ ಇದರಲ್ಲೇ ಆದರೆ ನಿಮಗೆ ತೋರಿಸ್ತೀನಿ. ಮಿಂಟಲ್ಲಿ ನಿಲ್ಲಿಸಿರ್ತೀನಿ. ಓಕೆ, ಜೈ ಶ್ರೀರಾಮ್. ಲಾಕ್ ಹೋಗೋಯ್ತಾ? ಓಕೆ ಡನ್. ಅಬ್ಬಾ ಅಯ್ಯಯ್ಯೋ, ಹೆಲ್ಮೆಟ್ ಹಾಕೊಂಡೆಲ್ಲ ಹತ್ತಕ್ಕಾಗಲ್ಲ ಗುರು, ಇಲ್ಲಿ ಕಾಣ್ತಾನೆ ಇಲ್ವಲ್ಲ. ಓಕೆ, ಸೊ ಗಾಡಿ ಓಡಿರೋದು ಬಂದ್ಬಿಟ್ಟು 2 ವರ್ಷಕ್ಕೆ ಬರೀ 5,000 ಅಷ್ಟೇ. ಜಾಸ್ತಿ ಏನು ನಾನು ಗಾಡಿ ಏನು ಎತ್ತೋದಕ್ಕೆ ಹೋಗಲ್ಲ. ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಾಗಿ ಇವಾಗ ಗಾಡಿಯಲ್ಲಿ ಇರೋದು ಈ ಹೆಡ್ಲೈಟು ಗುರು, ಓಕೆನಾ. ಸೊ ಇದು ಬಂದ್ಬಿಟ್ಟು ಐ ಬೀಮು, ಇದು ಬಂದ್ಬಿಟ್ಟು ಲೋ ಬೀಮು. ಓಕೆ, ಇದು ಬಂದ್ಬಿಟ್ಟು DRLs ಇರುತ್ತೆ. ಓಕೆ, ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ನೋಡಿ, ಈ ಬ್ಲೂ ಕಲರ್ನ ಹೆಡ್ಲೈಟ್ ಆನ್ ಮಾಡಿ ಸಕ್ನೇ ಡಲ್ ಮಾಡಿದ್ದೀನಿ. ಯಾಕೆ ಅಂದರೆ ನೈಟ್ ಹೊತ್ತು ನೀವು ಓಡಿಸ್ಬೇಕಾದ್ರೆ ಬ್ಲೂ ಕಲರು ಕಣ್ಣಿಗೆ ಹೊಡೆಯೋದೆ, ಅದು ಇರಿಟೇಟ್ ಥರ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಸೆಟ್ಟಿಂಗ್ ಮಾಡ್ಕೊಂಡಿರೋದು. ಕಾಣ್ತಾ ಇದೆಯೋ ಹೆಂಗೋ ಗೊತ್ತಿಲ್ಲ ಪ್ರಾಪರಾಗೆ. ನೋಡಿ, ಇದು ಐ ಬೀಮು, ಇದು ಲೋ ಬೀಮು. ಆ ಕಡೆಯಿಂದ ಬರೋ ಗಾಡಿಗಳು ಫುಲ್ ಐ ಬೀಮ್ ಬಂದಿರ್ತಾರೆ. ಇದರಲ್ಲಿ ಓನ್ಲಿ ಹೆಡ್ಲೈಟು, ಫಾಗ್ ಲೈಟ್ ಇಲ್ಲ ಗಾಡಿಯಲ್ಲಿ. ಆ ಕಡೆಯಿಂದ ಬಂತು ಅಂದರೆ ಇದು ಸ್ವಲ್ಪ ಕುಳ್ಳ ಗಾಡಿ ಅಲ್ವಾ, ಬಲೆನೋ ಎಲ್ಲ i20 ಬಲೆನೋ ಅದೆಲ್ಲ ಸ್ವಲ್ಪ ಕುಳ್ಳ ಗಾಡಿ ಅಲ್ವಾ, ಕಣ್ಣಿಗೆ ಹೊಡೆಯುತ್ತೆ.
ಇದರಲ್ಲಿ ಏನೇ ಇದ್ರೂ ಈ ಲೆವೆಲಲ್ಲಿ ನೋಡ್ಬೋದು. ಹೈವೇದಲ್ಲಿ ಒಂದು ಮಿನಿಮಮ್ ಅಂದ್ರೂ 60, 70, 80ರವರೆಗೂ ಸ್ಪೀಡಲ್ಲಿರುತ್ತೆ, 110 ಹತ್ರನೂ ಹೋಗ್ತಾ ಇರುತ್ತೆ. ಆವಾಗ ಸಡನ್ನಾಗೆ ಎಲ್ಲಿದೆ ಪಾಟ್ ಹೋಲ್ಸ್ ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ. ಇದು ಏನಂದರೆ ಇದು ಇಷ್ಟು ಮೀಟರ್ ಗಂಟನೂ ಫೋಕಸ್ ಹೊಡೆಯುತ್ತೆ. ಆದರೆ ಫಾಗ್ ಲೈಟ್ ಹಾಕ್ಸೋದ್ರಲ್ಲಿ ನಿಮಗೆ ಫುಲ್ಲು ವಿಸಿಬಿಲಿಟಿ ಕ್ಲೀನಾಗಿ ಕಾಣುತ್ತೆ. ಒಂದು ಹೈ ಬೀಮ್ ಹಾಕ್ಕೊಂಬಿಟ್ಟು ಇನ್ನೊಂದು ಲೋ ಬೀಮ್ ಹಾಕ್ಕೊಂಡ್ರೆ ಕ್ಲೀನಾಗಿ ಪ್ರಾಪರಾಗಿ ಕಾಣುತ್ತೆ. ಓಕೆ, ನಿಮಗೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇವಾಗ ಹೋಗಿ ಜಯನಗರಕ್ಕೆ ಹೋಗಿ ಅವ್ರನ್ನ ಪಿಕ್ ಮಾಡಿ ಕರ್ಕೊ ಹೋಗ್ಬೇಕು ನಮ್ಮ ಫ್ರೆಂಡ್ನ. ಸೊ ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು, ಯಾವ ಥರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಇದು ಮೇನ್ ಅಂದರೆ ಹೆಡ್ಲೈಟು, ಇಲ್ಲಿ ಫಾಗ್ ಲೈಟ್ ಹಾಕ್ಸಿಲ್ಲ. ಸೊ ಇವಾಗ ಇದಕ್ಕೇ ಫಾಗ್ ಲೈಟ್ ಹಾಕ್ಸೋದಕ್ಕೆ ಹೋಗ್ತಾ ಇರೋದು. ಇದೊಂದು DRLs ನೈಟ್ ಹೊತ್ತು ಮಾತ್ರ ಅಲ್ಟಿಮೇಟಾಗಿ ಕಾಣುತ್ತೆ ಗುರು. ನೋಡಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಓಕೆ, ಇನ್ನೇಂತಕ್ಕೆ ತಡ, ಹೋಗಿ ಹಾಕ್ಸೇ ಬಿಡೋಣ ಬನ್ನಿ. ನಾನು ನಿಮಗೆ ಶಾಪ್ ಹತ್ರ ಸಿಗ್ತೀನಿ. ಅರ್ಕೆರೆ ಸಿಗ್ನಲ್ಲು ಏನು ಜಾಮು ಗುರು, ತಲೆನೋವು ಅಂದರೆ ತಲೆನೋವು. ಇನ್ನೂ 2 ಸಿಗ್ನಲ್ ಕಾಯಬೇಕು. ಟೈಮ್ ಬಂದು 12:28 ಆಗಿದೆ. ಇನ್ನು ಹೋಗೋದೇ 1 ಗಂಟೆ ಆಗುತ್ತೆ ನಾನು ಜಯನಗರಕ್ಕೆ. ಏನು ಈ ಥರ ಜಾಮ್ ಇತ್ತು ಅಂದರೆ ಅರ್ಕೆರೆ ಈ ಟೈಮಲ್ಲೂ ಜಾಮೆ. ಇವನು ಮುಂದೆ ಇರೋ ಬಲೆನೋದವನು ನನ್ನ ಮಗ, ನನ್ನ ಮಗನಿಂದನೇ ನನಗೆ ಅರ್ಧ ಟಾರ್ಚರ್. ಮತ್ತೆ ಇವನ್ ಕಾರ್ ಹತ್ರನೇ ಇದ್ದೀನಿ ಗುರು. ಸೊ ಇಲ್ಲಿಗೇನೆ ಫಾಗ್ ಲೈಟ್ನ ಫಿಕ್ಸ್ ಮಾಡಬೇಕಾಗಿತ್ತು. ಇವಾಗ ಫಿಕ್ಸ್ ನೋಡಿ, ಇಲ್ಲಿ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ. ಇದೆಲ್ಲ ವೇಸ್ಟ್ ಬ್ರೋ? ಇಲ್ಲ, ಯೂಸ್ ಆಗುತ್ತಾ ಇಲ್ಲ ಹೋಲ್ ಮಾಡಬೇಕಾ? ಓಕೆ ಓಕೆ, ಇದು ಹೋಲ್ ಮಾಡಿ ಫಿಟ್ ಮಾಡೋದಾ? ಹೌದು ಸರ್. ಓಕೆ. ಸೊ ಅನ್ಬಾಕ್ಸಿಂಗ್ ನಡೀತಾ ಇದೆ. ಸೊ ಇದರಲ್ಲೇನೆ ಬಲ್ಬು ಎಲ್ಲ ಇರ್ತದ? ಎಲ್ಲ ಇನ್ಬಿಲ್ಡ್ ಬರುತ್ತೆ. ಓಕೆ ಓಕೆ. ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಬ್ರೋ? ಟ್ರೈ ಕಲರ್ ಬರುತ್ತೆ. 3 ಕಲರ್ಸ್ ಬರ್ತದಾ? ಎಲ್ಲೋ, ಓಕೆ, ವೈಟ್ ಎಲ್ಲೋ. ಓಕೆ, ಇದೇನು ಬ್ರೋ ಇದು? ಅದು ಕಟೌಟ್. ಕಟೌಟ್ರಾ? ಅದೇ ಈಟ್ ಆದ್ರಷ್ಟು ಕೂಲ್ ಆಗುತ್ತಾ? ಓಕೆ ಓಕೆ. ಸೊ ಬಲ್ಬ್ ಇದ್ರಲ್ಲಿ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ ಇನ್ಬಿಲ್ಟು? ಓಕೆ ಓಕೆ. ಸೊ ಎಷ್ಟು ಇಯರ್ ವಾರಂಟಿ ಬ್ರೋ ಇದಕ್ಕೆಲ್ಲ? 1 year. 1 year? ಸೊ ನೋಡಿ ಫಿಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ 70% ಡಾರ್ಕ್ ಬರುತ್ತೆ. ಇನ್ನ 70% ಇನ್ನ ಡಾರ್ಕ್ ಬರುತ್ತಾ? ವೈರಿಂಗ್ ಎಲ್ಲ ಮಾಡಬೇಕು. ಇಲ್ಲಿ ಸ್ವಿಚ್ ಬರುತ್ತೆ, ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರುತ್ತಲ್ವಾ. ಸೊ ಇದು ಹಾಕ್ಸ್ತಾ ಇರೋದು 3 ಕಲರ್ಸ್ ಬರುತ್ತೆ. ಈ ಬಟನ್ ಒತ್ತಿತು ಅಂದ್ರೆ ಚೇಂಜ್ ಆಗ್ತಾ ಇರುತ್ತೆ. ಆಲ್ರೆಡಿ ಇದನ್ನು ಕ್ಲೀನಾಗಿ ಹೋಲ್ ಮಾಡಿದ್ದಾರೆ, ಕುಯ್ದಿದ್ದಾರೆ. ಸೊ ಇದೇ ಸ್ವಿಚ್ ನೋಡಿ, ಇದೊಂದು ಪ್ರೆಸ್ಸು 3 ಕಲರ್ ಬರುತ್ತೆ. ಸೊ ಇವಾಗ ವೈರಿಂಗ್ ಮಾಡಬೇಕು, ಹಾಗೆ ಹಾರನ್ ಹಾಕ್ಸ್ಬೇಕು. ಸ್ಕೋಡಾ ವೈರಿಂಗ್ ಮಾಡ್ತಾ ಇದ್ದಾರೆ.
ಇದು ಫುಲ್ ವೈಟಾ? ಓಕೆ. ಇದು ಬಂದು ಎಲ್ಲೋ. ಎಲ್ಲೋ, ಓಕೆ. ಇದು ಬಂದು ಲಾಂಗ್ ವೈಟ್. ಫುಲ್ ವೈಟ್ ಇದು, ಲಾಂಗ್ ವೈಟ್. ಫುಲ್ ವಾರ್ಮ್ ವೈಟ್. ಓಕೆ ಓಕೆ. ಸೊ ಇದರಲ್ಲಿ 3 ಕಲರ್ಸ್ ಬರುತ್ತೆ. ಓಕೆ. ಓಕೆ, ಈ ಥರ ಫಿಟ್ಟಿಂಗ್ ಬರುತ್ತಲ್ಲ. ಹಾಂ ಅಣ್ಣ, ಏನು ನೀರು ಹೋಗೋದು ಅಂತ ಡ್ರಾಪ್ಸು ಆ ಥರ ಏನೂ ಆಗಲ್ಲ ಅಲ್ಲ? ಸರಿ, ಓಕೆ. ಹಾರ ನೋಡಿ, ಹಾರ ನೋಡಿ. ಹಾರ ನೋಡಿ. ಇವಾಗ ನೋಡ್ಬೋದು. ಸೊ ಇವಾಗ ನಾನು ಹಾಕಿರೋದು ಒಂದು ಆಫ್ ಆನ್. ಇದು ಎಲ್ಲೋ. ಸೊ ಎಲ್ಲೋ ಎಂತಕ್ಕಪ್ಪ ಅಂದರೆ, ಒಂದು ಮಳೆ ಬರ್ತಾ ಇರೋ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಕ್ಲೀನಾಗಿ ಕ್ಲಾರಿಟಿ, ಮತ್ತು ಇನ್ನೊಂದು ಫಾಗ್ ಇರೋ ಟೈಮಲ್ಲಿ ಅದೊಂದು, ಮತ್ತು ಇದೊಂದು ಫುಲ್ಲು ವೈಟು. ಸೊ ಇವಾಗ ನೋಡಿ IBM ಹಾಕಿದ್ದೀನಿ. ಈ ಆ ಕಡೆಯಿಂದ ಬರೋರಿಗೆ ಮಾತ್ರ ಫುಲ್ಲು ಎವಿ ಅಂದರೆ ಎವಿ ಕಣ್ಣಿಗೆ ಹೊಡೆಯುತ್ತೆ. ಸೊ ಆಚೆ ಕಡೆ ಇಳ್ದು ನಿಮ್ಗೆ ತೋರಿಸ್ತೀನಿ. ಸೊ ಹೆಡ್ಲೈಟು ಓಕೆ, ಹೆಡ್ಲೈಟ್ ಆಫಲ್ಲೇ ಇದೆ. ನೋಡಿ ಎಲ್ಲಿ ಗಂಟೆ ಹೊಡಿತಾ ಇದೆ ನೋಡಿ. ಫುಲ್ ಎಷ್ಟು ಕ್ಲಾರಿಟಿಯಾಗಿ ಕಾಣ್ತಾ ಇದೆ ಅಂದರೆ, ಇದು ನೆಲ ಅಷ್ಟು ಕ್ಲಾರಿಟಿ ಕಾಣ್ತಾ ಇದೆ. ಓಕೆ, ಇವಾಗ ನಡ್ಕೊ ಹೋಗ್ತಾ ಇದ್ದೀನಿ ಅಲ್ಲಿಂದ ನೋಡುವ. ಸೊ ಅಲ್ಲೆಲ್ಲ ನೋಡಿ ಬ್ಲೂ ಕಲರಾಗಿ ಕಾಣ್ತಾ. ಸೊ ನೋಡಿ ಇವಾಗ ಗಾಡಿ ಯಾವ ಥರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಹೆಡ್ಲೈಟೇ ಬೇಡ ಗುರು, ಇದು ಹಾಕೊಂಡು ಆರಾಮಾಗೆ ಗಾಡಿ ಓಡಿಸ್ಬೋದು. ಸೊ ಹಾಗೆ ಇನ್ನೊಂದು ಸ್ಕೋಡಾ ಆರನ್ನು ಹಾಕ್ಸಿದೆ. ಚೆನ್ನಾಗಿದೆ. ಸ್ಕೋಡಾ ಆರನ್ನು ಹಾಕ್ಸ್ಬೇಕಾಗಿತ್ತು, ಇವಾಗ ಕಾಲ ಕೂಡು ಬಂದಿದೆ. ಕ್ರೇಜಿ ಕ್ರೇಜಿ ಮಸ್ತಾಗಿದೆ ಮಾತ್ರ. ಯೆಲ್ಲೋ ಲೈಟ್ ಹಾಕೋಣ. ಆಫ್ ಆನ್. ಯೆಲ್ಲೋ ಲೈಟ್ ನೋಡಿ. ಯೆಲ್ಲೋ ಲೈಟು ಅಷ್ಟು ಅಲ್ಲಿ ಬ್ರೈಟ್ ಆಗಿಲ್ಲ, ಆದ್ರೂ ತಕ್ಕಮಟ್ಟಿಗಿದೆ ಗುರು. ಸೊ ನೋಡಿ ಯಾವ ಥರ ಕಾಣ್ತಾ ಇದೆ. ವಾವ್, ಕ್ರೇಜಿ ಗುರು. 4 ಇಂಡಿಕೇಟರ್ ಹಾಕ್ಬಿಡೋಣ ಇರು ಗುರು. ಕ್ರೇಜಿಯಾಗಿ ಕಾಣ್ತಾ ಇದೆ. ಡೈರೆಕ್ಟಲ್ಲಿ ನೋಡ್ತು ಅಂದರೆ ಒಳ್ಳೆ ಮಸ್ತಾಗಿದೆ ಗುರು, ನಿಜವಾಗ್ಲೂ ವರ್ತ್ ಇಟ್. ಇದು ಬಂದ್ಬಿಟ್ಟು ಫುಲ್ಲು ವೈಟು. ಸೊ ಟೋಟಲ್ ಆಗಿ 3 ಪ್ಯಾಟ್ರನ್ ಇರೋದು ಇದರಲ್ಲಿ ನೋಡಿ. ಯಾವ ಥರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು. ಹೆಡ್ಲೈಟೇ ಬೇಡ ಗುರು, ಅಲ್ಲಿ ಗಂಟ ಇದೆ. ಸೊ ಇನ್ನೊಂದು ಸತಿ ಆರೋ ನೋಡಿದ್ಬಿಡೋಣ. ಆರನ್ ಮಾತ್ರ ಕ್ರೇಜಿ ಆಗಿದೆ ಮಾತ್ರ.
ಲೈಟು ಫೋಕಸ್ ಆಗಿ ಬೀಳ್ತಾ ಇದೆ ನೋಡಿ. ಬರೀ ಫಾಗ್ ಲ್ಯಾಂಪ್ ಹಾಕಿರೋದು. ಹೆಡ್ಲೈಟ್ ಹಾಕ್ತು ಅಂದರೆ ಇನ್ನೂ ಸ್ವಲ್ಪ ಬ್ರೈಟ್ನೆಸ್ ಆಗಿ ಕಾಣುತ್ತೆ. ಹೆಡ್ಲೈಟ್ ಆನ್ ಮಾಡಿದೆ ನೋಡಿ. ಹೆಡ್ಲೈಟ್ ಆನ್ ಮಾಡಿದ್ದೀನಿ. ಇದು ಹೆಡ್ಲೈಟ್ ಆಫು, ಹೆಡ್ಲೈಟ್ ಆನ್. ಸೊ ಇದು ಹೈ ಬೀಮು, ಇದು ಲೋ ಬೀಮ್. ಇದು ಹೈ ಬೀಮು, ಇದು ಲೋ ಬೀಮು. ಸೊ ಹೈ ಬೀಮ್ ನೋಡಿ ಅಲ್ಲಿ ಗಂಟ ಹೊಡಿತಾ ಇದೆ, ಗೋಡೆ ಫುಲ್ಲು ಕಾಣ್ತಾ ಇದೆ. ಇದೊಂದು ಲೋ ಬೀಮ್ ನೋಡಿ. ಓಕೆ, ಡನ್. ಸೊ ಇವಾಗ ಒಳಗಡೆ ಕೂತ್ಕೊಂಡು ನೋಡೋಣ. ಸೊ ಇವಾಗ ಹಾಕಿರೋದು ನಾನು ಫಾಗ್ ಲೈಟ್. ಇವಾಗ ಫಾಗ್ ಲೈಟ್ನ ಆಫ್ ಮಾಡಿಬಿಡೋಣ. ಸೊ ಆಫ್ ಮಾಡಿದೆ. ಹೆಡ್ಲೈಟ್ ಆನ್ ಮಾಡ್ತೀನಿ. ಹೆಡ್ಲೈಟ್ದು ಬರೀ ಇಷ್ಟೇ ಗುರು, ನೋಡ್ಕೊಳ್ಳಿ. ಇದು ಲೋ ಬೀಮು, ಇದೊಂದು ಐ ಬೀಮು ಅಷ್ಟೇ, ಸರಿನಾ? ಐ ಬೀಮಲ್ಲಿ ಇಷ್ಟು ಕಾಣುತ್ತೆ, ಲೋ ಬೀಮಲ್ಲಿ ಇಷ್ಟೇ. ಇವಾಗ ಆಫ್ ಮಾಡ್ತೀನಿ. ಆಫ್ ಮಾಡಿ. ಸೊ ಇದು ಬಂದ್ಬಿಟ್ಟು ಫಾಗ್ ಲೈಟ್ ನೋಡಿ ಎಲ್ಲಿ ಗಂಟ ಹೊಡಿತಾ ಇದೆ. ಫುಲ್ಲು ಆ ಗೋಡೆ ಇದೆಯಲ್ವಾ, ಆ ಗೋಡೆ ಗಂಟನು ಹೊಡಿತಾ ಇದೆ. ಫಾಗ್ ಲೈಟ್ ಎಲ್ಲ ಹಾಕ್ಸಾಯ್ತು. ಸೊ ಕಾರ್ನ ಅಪಾರ್ಟ್ಮೆಂಟಲ್ಲಿ ಬಿಟ್ಟು ನನ್ನ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಾಗೆ ಇದು ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. RS ಡೀಟೇಲಿಂಗ್ ಸ್ಟುಡಿಯೋ ಅಂತ ಅಂದ್ಬಿಟ್ಟು ಜಯನಗರ 4th ಬ್ಲಾಕ್ T ಬ್ಲಾಕ್ ಹತ್ರ ಬರುತ್ತೆ. ಅದು ಬಂದ್ಬಿಟ್ಟು ತಿಲಕ್ ನಗರ ಹತ್ರ ಬರೋದು. ಆಲ್ಮೋಸ್ಟ್ ಅದೂ ಯೂಟ್ಯೂಬಲ್ಲೂ ಎಲ್ಲ ಇದೆ. ಚೆನ್ನಾಗೆ ಪ್ರೈಸ್ ಮಾಡಿಕೊಟ್ರು. ಫಾಗ್ ಲೈಟ್ ಬಂದ್ಬಿಟ್ಟು ನನಗೆ ಇನ್ಬಿಲ್ಟ್ ಅದು ಎಷ್ಟು 9500 ಆಯಿತು. ಮತ್ತು ಆರನ್ ಬೇರೆ ತಗೊಂಡೆ, ಅದಕ್ಕೊಂದು 1800. ನೆಕ್ಸ್ಟು ವಯರಿಂಗ್ ಕಿಟ್ಟು ಅದಕ್ಕೊಂದು 500. ಸೊ ಟೋಟಲಾಗೆ 11,500 ರುಪೀಸು. ಒಂದು 300 ರುಪೀಸು ಡಿಸ್ಕೌಂಟ್ ಮಾಡಿಕೊಟ್ರು ಗುರು. ಒಳ್ಳೆ ಚೆನ್ನಾಗೆ ಕೆಲಸ ಮಾಡಿದ್ರು. ಒಂದು ಹುಡುಗ ಚೆನ್ನಾಗಿ ಕೆಲಸ ಮಾಡಿದ್ರು ಗುರು. ನನ್ನ ಥರನೇ ಏಜ್ ಅವ್ರಿಗೂ ಒಳ್ಳೆ ಚೆನ್ನಾಗೆ ಕೆಲಸ ಎಲ್ಲ ಮಾಡಿದ್ರು. ಮತ್ತು ಇನ್ನೊಂದೇನಪ್ಪ ಅಂದರೆ ನಿಜವಾಗ್ಲೂ ದುಡ್ಡು ಕೊಟ್ಟಂಗೆ ಕಜಾಯ ಗುರು. ನಾನು JP ನಗರದಲ್ಲೂ ಕೇಳಿದ್ದೆ 9500ಗೆ ಬರೀ ಸಿಂಗಲ್ ಲೈಟು. ಇದು ಸಿಂಗಲ್ ಲೈಟು ಸಿಗುತ್ತಂತೆ, ಬಟ್ ಆದರೆ 3 ಕಲರ್ಸ್ ಚೆನ್ನಾಗಿರುತ್ತೆ ಅಂತ ಇನ್ನೊಬ್ರು ಅಡ್ವೈಸ್ ಮಾಡಿದ್ರು. ಓಕೆ ಸರಿ, ಓಕೆ 3 ಕಲರ್ನು ತೊಗೊಂಬಿಡೋಣ, ಪರವಾಗಿಲ್ಲ, ಅಂಥದ್ದೇನೂ ಆಗಲ್ಲ ಅಂತ ಅಂದ್ಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಗುರು. ಕ್ಲೀನಾಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನೀವು ಇದ್ರ ಬಗ್ಗೆ ಇದೇ ತೊಗೊಳ್ಳಿ. ಯಾಕೆ ಅಂದರೆ ಮಳೆ ಬರೋ ಟೈಮಲ್ಲಿ ಅಷ್ಟು ವೈಟು ಕ್ಲಾರಿಟಿ ಆಗಿರಲ್ಲ. ಇನ್ನೊಂದು ಫಾಗ್ ಇರಬೇಕಾದ್ರೇನೂ ಅಷ್ಟು ಕ್ಲಾರಿಟಿ ಆಗಿರಲ್ಲ ವೈಟು. ಸೊ ಒಂದು ಯೆಲ್ಲೋ ಕಲರೂ ಇರಲಿ ಅಂತ ಅಂದ್ಬಿಟ್ಟು ಅವರೇ ಹೇಳಿದ್ರು. ಓಕೆ ಸರಿ ಅಂತ ಅಂದ್ಬಿಟ್ಟು ಅದಕ್ಕೂ ಇದಕ್ಕೂ ಕೇಳಿದ್ದಕ್ಕೆ ಸೇಮ್ ಅದೇ ರೇಟು ಗುರು. ನಾನು JP ನಗರದಲ್ಲಿ ಕೇಳಿದ್ದೂ ಅದೇ ಸೇಮ್ ರೇಟು, ಇಲ್ಲಿ ಬಂದು ಕೇಳಿದ್ದೂ ಅದೇ ಸೇಮ್ ರೇಟು. ಓಕೆ, ಒಟ್ಟಿನಲ್ಲಿ 3 ಲೈಟ್ಸ್ ಬರುತ್ತಲ್ವಾ, ಆ ಕಾರಣಕ್ಕಾಗಿ ನಾನು ಹಾಕ್ಸಿತ್ತು. ಚೆನ್ನಾಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು. ಒಳ್ಳೆ ಬ್ರೈಟ್ನೆಸ್ ಇದೆ ನಿಜವಾಗ್ಲೂ. ಒಳ್ಳೆ ಬ್ರೈಟ್ನೆಸ್ ಇದೆ. ಕಾರಲ್ಲಿ ಐ ಬೀಮು ಮತ್ತು ಲೋ ಬೀಮು ಇತ್ತು, ಆದರೆ ಫಾಗ್ ಲೈಟ್ ಇದ್ದಿಲ್ಲ. ಫಾಗ್ ಲೈಟ್ ಹಾಕ್ಸ್ಬೇಕು ಅಂತ ಅಂದ್ಕೊತಾ ಇದ್ದೆ. ಆ ದಿನ ಬಂದ್ಬಿಡ್ತು. ಹಂಗೆ ಆರಾನು ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆಲ್ರೆಡಿ ರೂಟ್ಸ್ ಆರಾನು ಮನೇಲಿದೆ, ಹೊಸದು ಬಾಕ್ಸ್ ಪೀಸು. ಬಟ್ ಆದರೆ ಸ್ಕೋಡಾ ಅಂತ ಹೇಳಿದ್ರಲ್ವಾ, ಸರಿ ಹೋದರೆ ಹೋಗಲಿ, ಒಂದೇ ಸತಿ ಇದು ಬಿಚ್ಚಿಬಿಟ್ಟಿದ್ದಾರೆ, ಬಂಪರ್ ಬಿಚ್ಚಿದ್ದಾರೆ. ಎಲ್ಲ ಪ್ರಾಪರಾಗಿ ಫಿಟ್ ಆಗಿಬಿಟ್ರೆ ಒಂಥರ ನೆಮ್ಮದಿ. ಯಾಕಪ್ಪ ನಾನು ಫಾಗ್ ಲೈಟ್ ಹಾಕ್ಸಿತ್ತು ಅಂತ ಕೇಳೋದಾದರೆ, ನಾನು ಕನಕಪುರದಿಂದ ಬರ್ತಾ ಇರ್ಬೇಕಾದ್ರೆ ಅಷ್ಟು ವಿಸಿಬಿಲಿಟಿ ಇದ್ದಿಲ್ಲ ಗುರು. ಆ ಕಡೆಯಿಂದ ಬರಬೇಕಾದ್ರೆ ಹೆವಿ ಕಣ್ಣಿಗೆ ಹೊಡೆಯೋದು ಶಾರ್ಪ್ನೆಸ್ಸು. ಮತ್ತು ಕಾರಲ್ಲಿ ಐ ಬೀಮು ಲೋ ಬೀಮು ಹೆಡ್ಲೈಟಲ್ಲಿದೆ, ಬಟ್ ಆದರೆ ಪ್ರಾಪರಾಗಿ ವಿಸಿಬಿಲಿಟಿ ಕಾಣಲ್ಲ. ಆ ಕಡೆಯಿಂದ ಬಸ್ಸು ಲಾರಿನೋ ಏನಾರ ಬಂತು ಅಂದರೆ ಕಾಣೋದೇ ಇಲ್ಲ. ಇನ್ನೊಂದು ಫಾಗ್ ಲ್ಯಾಂಪಲ್ಲಿ ನಮಗೆ ಪಾಟ್ ಹೋಲ್ಸ್ಗಳು ಕಾಣಬೇಕು. ಕಾರಲ್ಲಿ ಕೂತ್ಕೋತಿರಲ್ವಾ,
ಅವಾಗ ಎಕ್ಸಾಕ್ಟಾಗೆ ಪಾಟ್ ಹೋಲ್ಗಳು ಕಾಣಬೇಕು. ಏನು 70, 80, 90 ಒಂದು 100 ಸ್ಪೀಡಲ್ಲಿ ಹೋಗ್ತಾಯಿದ್ರು ನೈಟ್ ಹೊತ್ತು ಹೈವೇದಲ್ಲಿ ಪ್ರಾಪರಾಗಿ ಕಾಣ್ತು ಅಂದರೆ ಆರಾಮಾಗೆ ಜಡ್ಜ್ಮೆಂಟಲ್ಲಿ ನಾವು ಗಾಡಿನ ಕಂಟ್ರೋಲ್ ಮಾಡಿಬಿಡ್ಬೋದು. ಏನೂ ಕಂಟ್ರೋಲ್ ಮಾಡೋದಕ್ಕಾಗಿಲ್ಲ ಅಂದರೆ ಕ್ಲೀನಾಗಿ ಪ್ರಾಪರಾಗಿ ಕಾಣಿಲ್ಲ ಅಂದರೆ ಹೋಗಿ ಹಳ್ಳ ಒಳಗಡೆ ಬಿಡೋದು ಅಷ್ಟೇ ಗಾಡಿ. ಆಮೇಲೆ ಗೊತ್ತಲ್ವಾ, ಅದು ಬಲೆನೋ I20 ಇತ್ತು. ಆ ಚಿಕ್ಕ ಚಿಕ್ಕ ಕಾರ್ಗಳೆಲ್ಲ ಏನಪ್ಪ ಅಂದರೆ ಹಳ್ಳ ಒಂದು ಸತಿ ಎತ್ತಾಕ್ತು ಅಂದರೆ ಬಂಪರ್ ಒಂದು ಸತಿ ಟಚ್ ಆಯಿತು ಅಂದರೆ ಓಪನೇ ಆಗಿಬಿಡುತ್ತೆ ಬಂಪರು. ಸೊ XUV ಥರ ಅಲ್ಲ, XUV ಸ್ಕಾರ್ಪಿಯೋ ಅದು ಹೆವಿ ಗಾಡಿ, ಬಂಪರೇ ಹೈಟ್ ಇದೆ. ಶಾಪ್ ನೇಮ್ ಬಂದ್ಬಿಟ್ಟು RS ಡೀಟೇಲಿಂಗ್ ಸ್ಟುಡಿಯೋ ಅಂತ ಅಂದ್ಬಿಟ್ಟು ಜಯನಗರದಲ್ಲಿ ಬರುತ್ತೆ. 4th T ಬ್ಲಾಕ್. ಸಾಗರ್ ಆಸ್ಪತ್ರೆಯಿಂದ ಬಂತು ಅಂದರೆ ನಿಮಗೆ ಲೆಫ್ಟ್ ಹೋಯಿತು ಅಂದರೆ ಸ್ವಲ್ಪ ಮುಂದೆ ಹೋಯಿತು ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲೇ ಸಿಗುತ್ತೆ. ಈ ಕಡೆ ಈಸ್ಟ್ ಎಂಡಿಂದ ಬರ್ತೀರಿ ಅಂದರೆ ಸೊ ತಿಲಕ್ ನಗರ ಲೆಫ್ಟು ಹೋಗ್ತಾ ಇರ್ಬೇಕಾದ್ರೆ ರೈಟ್ ಹ್ಯಾಂಡ್ ಸೈಡಲ್ಲೇ ನಿಮಗೆ ಸಿಗುತ್ತೆ. ತಿಲಕ್ ನಗರಕ್ಕೂ ಇನ್ನು 800 ಮೀಟರ್ಸಲ್ಲೇ ಲೆಫ್ಟಲ್ಲಿ ಸಿಗುತ್ತೆ. ಚೆನ್ನಾಗಿ ಮಾಡಿಕೊಡ್ತಾರೆ ಗುರು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕ್ರೇಜಿ ವ್ಲಾಗ್ಸ್ಗಳು ಬರ್ತಾ ಇರುತ್ತೆ. ಸ್ಟೇ ಟ್ಯೂನ್ ಫಾರ್ ದ ಗಿರಿ ವ್ಲಾಗ್ಸ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಈ ಹುಡುಗಿ ಯಾಕೆ ಈ ಥರ ಕೂತ್ಕೊಂಡ್ಬಿಟ್ಟೈತೆ?